ಅಮ್ಮ ಬಂದ. ಸಿಡಿನಲ್ಲಿ ಯಾವ ಫ್ಯಾನ್ ಬೇಕೋ ಓಕೆ ನೋಡಿ.
ವೆಲ್, ಸೊ ನಾನು ಇವಾಗ ಜಸ್ಟ್ ಕಾಲೇಜಿಂದ ಬಂದೆ. ನಿಮ್ಮ ಹತ್ರ ಮಾತಾಡೋದು ತುಂಬ ಇದೆ. ಮತ್ತು ನಾನು ಇವಾಗ ಜಸ್ಟ್ ಕಾಲೇಜ್ ಮುಗಿಸ್ಕೊಂಬಂದಿದ್ದೀನಿ. ಇವಾಗ ನಿಮ್ಮ ಹತ್ರ ಮಾತಾಡೋದು ತುಂಬ ಜಾಸ್ತಿ ಇದೆ. ನಾನು ಯಾವ್ದು ಅಂದ್ಕೊಂಡಿದ್ದೆ ಯಾವ್ದು ಆಗಿಲ್ಲ ಅಂತ. It's very heavy, but that's ಏನಾಗಿಲ್ಲ.
ಇವೆಲ್ಲ ಲೈಟ್ ಹಾಕ್ತೀನಿ ಒಂದು ನಿಮಿಷ. ಪಾತ್ರೆ ಎಲ್ಲಿದೆ? ಪಾತ್ರೆ ಓಕೆ ಸರ್. ಕರೆಕ್ಟ್ ಕ್ಯಾಮ್ರಾ ಹ್ಯಾಂಡಲ್ ಮಾಡೋಕ್ಕೆ ಬರಲ್ಲ, ಯಾಕಂದರೆ ಇವಾಗ ಫಸ್ಟ್ ನಾನು ಏನೋ ಶುರು ಮಾಡ್ತಾಯಿದ್ದೀನಿ. ಸೊ ಏನು ಕ್ವಾಲಿಟಿ ರೆಕಾರ್ಡ್ ಆಗುತ್ತೆ. ನಮ್ಮ ಅಕ್ಕ ಫೋನ್ ಇದೆ ಆ್ಯಕ್ಚುಲಿ, ನನ್ನ ಫೋನ್ ಅಷ್ಟೊಂದು ಚೆನ್ನಾಗಿಲ್ಲ ಕ್ವಾಲಿಟಿ, ಸೊ ನಾನು ಜಾಸ್ತಿ ಯೂಸ್ ಮಾಡೋಕ್ಕೆ ಹೋಗಲ್ಲ. ಅದೇ ನಾನು ಜಾಸ್ತಿ ಯೂಸ್ ಮಾಡೋದು. ಬಟ್ ಒಂದೊಂದು ವೀಡಿಯೋಗೆ ನಾನು ತೊಗೊಂಬರ್ಬೋದು ಅಕ್ಕ ಫೋನ್. ಗ್ಯಾಸ್ ಆನ್ ಮಾಡಿಬಿಟ್ಟು ಮತ್ತು ನಾನು ಬೆಳಗ್ಗೆ ಹೊತ್ತು ಏನಂತಾರೆ ಅದಕ್ಕೆ ಬೆಳಗ್ಗೆ ಹೊತ್ತು ನಾನು ಇದು ಮಾಡೋಕ್ಕಾಗಲ್ಲ, ಏನು ಕಮೆಂಟ್ರಿ ಕೊಡೋಕ್ಕಾಗಲ್ಲ, ಯಾಕಂದರೆ ಎಲ್ಲರೂ ಮಲಗಿರ್ತಾರೆ, ಅಪ್ಪ ಅಮ್ಮ ಅನ್ಕೊತಾರೆ ಏನು ಮಾಡ್ತಿದ್ದಾನೆ ಅಂತ. ಸೊ ನಾನು ಬೆಳಗ್ಗೆ ಹೊತ್ತು ಕಮೆಂಟ್ರಿ ಕೊಡೋಕ್ಕಾಗಲ್ಲ. ಸೊ ಸಾರಿ ಅದಕ್ಕೆ ನಿಜವಾಗ್ಲೂ. ಮತ್ತು ಎಷ್ಟೊಂದು ಜನ ಇದು ಕೂಡ ಬಿಟ್ಟೋಗಿರ್ತಾರೆ, ಲೈಕ್ ವೀಡಿಯೋ ಇವನು ಏನಪ್ಪ ಅಂತ ಅನ್ಕೊಡೋದಿಲ್ಲ, ಯಾಕಂದರೆ ನಾನು ಇನ್ನು ಇವಾಗ ಶುರು ಮಾಡಿದ್ದೀನಿ, ನನಗೆ ಗೊತ್ತು ಕೂಡ ಇಲ್ಲ ಯಾರು ಅಂತ. ಬಟ್ ವೀಡಿಯೋ ಬಿಟ್ಟೋಗಿರೋರು ತುಂಬ ಜನ ಇರ್ತಾರೆ, ಯಾಕಂದರೆ ಫಸ್ಟ್ 10 ಮಿನಿಟ್ಸ್ ನಾನು ಬರೀ ಅದೇ ಮಾಡಿದ್ದೀನಿ, ನನ್ನ ಮಾರ್ನಿಂಗ್ ರೂಟೀನ್ ನಾನು ಏನು ಮಾಡ್ತೀನೋ ಅಂತ. ಸೊ ನೋಡೋಣ, ಇವಾಗ ನಾನು ನಿಮ್ಮ ಹತ್ರ ಎಷ್ಟೊಂದು ಹೇಳೋದಿದೆ, ಲೈಕ್ ಬನ್ನಿ ಹೇಳ್ಬಿಡುವ ಮಾತಾಡ್ತೀನಿ ನಾನು. ಸೊ ನಾನು ಏನೇನು ಅಂದ್ಕೊಂಡಿದ್ದೀನಿ ಅಂತ ಹೇಳೋಕ್ಕೆ, ಸೊ ಫಸ್ಟ್ ಆಫ್ ಆಲ್ ನಾನು ತುಂಬ ಜಾಸ್ತಿ ಥಿಂಗ್ಸ್ ಮಾಡಿದ್ದೀನಿ, ಅದು ನನಗೆ ಮಾಡಬಾರ್ದಾಗಿತ್ತು. ಬಿದ್ದೋಗ್ಬಿಡು. ಕೈ ಸುಟ್ಟು ರೈಟ್. ಇದಕ್ಕೆ ಬಿಡೋಣ ಫಸ್ಟ್ ಆಫ್ ಆಲ್. ಮತ್ತು ಇದರಿಂದ ಬಟ್ಟೆಯಿಂದ ಇದನ್ನು ಒರೆಸ್ಬಿಟ್ಟು ಓಕೆ. ಸೊ ಇವಾಗ ಬನ್ನಿ ಮತ್ತು ಸೊ ದಿಸ್ ಈಸ್ ಮೈ ಸೆಟಪ್. ನಾನು ಹಿಂಗೆ ಕೂತ್ಕೊಂಡೆಲ್ಲ ಬ್ಯಾಕ್ ಟೆಸ್ಟ್ ಮಾಡ್ತೀನಿ. ಮತ್ತು ನನ್ನ ನೆಕ್ಸ್ಟ್ ವೀಡಿಯೋ ಆದಷ್ಟು ಬೇಗ ಬರುತ್ತೆ. ಸೊ ನಾನು ಏನೇನು ತಪ್ಪು ಮಾಡ್ತಿದ್ದೆ ಅಂದರೆ, ಸೊ ಫಸ್ಟ್ ಆಫ್ ಆಲ್ ನಾನು ತುಂಬ ಜಾಸ್ತಿ ಏನಂತಾರೆ ಅದಕ್ಕೆ, ಅದಂತಾರಲ್ಲ ಅದು ಅಡಿಕ್ಟ್ ಆಗೋದು. ನಾನು ಅಡಿಕ್ಟ್ ಆಗಿಲ್ಲ, ಮತ್ತು ನಾನು ಡಿಸ್ಟ್ರಾಕ್ಟ್ ಕೂಡ ಆಗಿಲ್ಲ. ಬಟ್ ನಾನು ಫಾಲೋ ಮಾಡೋಕ್ಕಾಗಿಲ್ಲ ನನ್ನ ಪ್ಲ್ಯಾನ್. ಲೈಕ್ ನಾನು ನಿಮ್ಗೆ ತೋರಿಸ್ತೀನಿ ತಡೀರಿ, ನನ್ನ ಬ್ಯಾಗಲ್ಲಿ ನಾನು ಬರ್ದಿಕ್ಕಿದ್ದೀನಿ, ಅದರಲ್ಲಿ ಎಲ್ಲ ಬರ್ದಿಕ್ಕಿದ್ದೀನಿ. ಒಂದು ನಿಮಿಷ. ಸೊ ಇಲ್ಲಿದೆ. ಸೊ ಇದಾ ಬುಕ್ ಬಂದ್ಬಿಟ್ಟು ಎಕ್ಸ್ಪ್ಲೇನ್ ಮಾಡ್ತೀನಿ ನೀಟಾಗಿ, ತಡೀರಿ. ಸೊ ಸ್ವಲ್ಪ ಅದು ತುಂಬ ಬಿಸಿ ಇದೆ. ಸೊ ಫಸ್ಟ್ ಆಫ್ ಆಲ್ ಮತ್ತು ನಾನು ಇನ್ನೊಂದು ಅದು ಮಾಡಿದ್ದೀನಿ, ನಾನು ತುಂಬ ಜಾಸ್ತಿ ಕಾನ್ಫಿಡೆಂಟ್ ಆಗಿ ಕಾಣ್ತಿದ್ದೀನಿ ಈ ವಿಡಿಯೋನ ಮಾಡೋಕ್ಕಾಗದ. ಬಟ್ ನೋಡೋಣ ಅದರಲ್ಲಿ, ಈ ಬುಕ್ಕಲ್ಲಿ ನಾನು ಎಲ್ಲ ಬರ್ದಿಕ್ಕಿದ್ದೀನಿ, ನಾನು ಇಷ್ಟದಿಂದ ಏನೇನು ಮಾಡ್ತಿದ್ದೀನಿ, ಏನೇನು ಮಾಡಿಲ್ಲ, ಅಥವಾ ಎಲ್ಲ ಬರ್ದಿಕ್ಕಿದ್ದೀನಿ ಬುಕ್ಕಲ್ಲಿ. ಸೊ ಓದಲೂಬಹುದು. ನಾನು ಸ್ಟ್ರಾಟಜಿ ಎಲ್ಲ ಬರ್ದಿಕ್ಕಿದ್ದೀನಿ, ಲೈಕ್ ಯಾವ ಸ್ಟ್ರಾಟಜಿ ಮಾಡ್ಬೋದು ಅಂತ. ಬಟ್ ನಾನು ನಿಮ್ಗೊಂದು ಹೇಳ್ತೀನಿ ತಡೀರಿ, ನಾನು ಈ ಬುಕ್ಕಲ್ಲಿ ಜಾಸ್ತಿ ಬರ್ದಿಕ್ಕಿದ್ದೀನಿ. ಸೊ ಫಸ್ಟ್ ಆಫ್ ಆಲ್ ನಾನು ಏನು ತಪ್ಪು ಮಾಡಿದ್ದೆ ಅಂದರೆ, ಸೊ 13th 1st 2026 ಏನು ಮಾಡಿದ್ದೆ ಅಂದರೆ, ನಾನು ಐ ಆಮ್ ಗೋಯಿಂಗ್ ಟು ಸಾರಿ ಸ್ಟ್ರಾಟಜಿ ಡೂಯಿಂಗ್ ಸಮಥಿಂಗ್. ಹೌದು, ನಾನೊಂದು ಹೇಳಬೇಕು ಅಂದ್ಕೊಂಡಿದ್ದೆ, ಲೈಕ್ ನಿಮಗೇನೆ. ಆಫ್ಕೋರ್ಸ್ ನಾನು ಈ ಡೈರಿ ಬರೀತಿರೋದು ನಿಮಗೋಸ್ಕರನೇ. ಯಾಕಂದರೆ ನಿಮಗೋಸ್ಕರ ಅಂದರೆ ನಾನು ಬರೀತಿರೋದು ನಾನೇನು ಮಾಡ್ತೀನಿ ಅಂತ ಜರ್ನಲ್ ಮಾಡ್ತಿದ್ದೀನಿ ಇದನ್ನು. ಸೊ ಇದ್ರಲ್ಲಿ ನನ್ನ ಸ್ಕ್ರಿಪ್ಟ್ ಕೂಡ ಆಗಿರುತ್ತೆ, ಇದ್ರಲ್ಲಿ ನಾನು ಏನು ಮೆಂಟಲ್ ಥಾಟ್ಸ್ ಏನೇನಾಗಿತ್ತು ಅಂತ ಎಲ್ಲ. ಸೊ ಫಸ್ಟ್ ಆಫ್ ಆಲ್ ನಾನು ಏನು ಮಾಡ್ತಿದ್ದೆ, ನಾನು ಮೆಡಿಟೇಷನ್ ಮಾಡ್ತಿರಲಿಲ್ಲ, ಮತ್ತು ನಾನು ಜರ್ನಲ್ ಮಾಡ್ತಿರಲಿಲ್ಲ. ಫಸ್ಟ್ ಒಂದು 2-3 ದಿನದಲ್ಲಿ ನಾನು ಜಾಸ್ತಿ ಇದಾಗಿದ್ದೆ, ಲೈಕ್ ಮಾಡಲೇಬೇಕು ಅಂತ. ಬಟ್ ಅದು ಸ್ವಲ್ಪ ದಿನಗಳಾಗೋದ್ಮೇಲೆ, ಲೈಕ್ ಏನಪ್ಪ ಅಂತಾರೆ, ಅದೊಂದ್ಮೇಲೆ ಡಿಸ್ಟ್ರಾಕ್ಟ್ ಆಗಿಬಿಟ್ಟೆ, ಲೈಕ್ ತುಂಬ ಜಾಸ್ತಿ ಡಿಸ್ಟ್ರಾಕ್ಟ್ ಇದೆ. ನನಗೆ ತೋರಿಸ್ತೀನಿ ತಡೀರಿ. ಸೊ ಫಸ್ಟ್ ದಿನ ನಾನು ಫೇಲ್ ಆದೆ, ಅದಾದ್ಮೇಲೆ ನಾನು ಡಿಸಿಪ್ಲಿನ್ ಆಗಿದ್ದೆ, ಅದಾದ್ಮೇಲೆ ಫೇಲ್ ಆದೆ, ಅದಾದ್ಮೇಲೆ ಫೇಲ್ ಸ್ಟ್ರೀಕ್ ಮಾಡಿದೆ, ಫೇಲ್. ಅದಾದ್ಮೇಲೆ 2 ದಿನ ಕನ್ಸಿಸ್ಟೆಂಟ್ ಆಗಿದ್ದೆ. ಅದಾದ್ಮೇಲೆ ನೋಡಿ ನಾನು ಮಾರ್ಕ್ ಕೂಡ ಮಾಡ್ಕೊಂಬಂದಿಲ್ಲ. ಆ್ಯಂಡ್ ಟುಡೇ ಈಸ್ 17th. ಇವತ್ತು 17th ಶನಿವಾರ. ಬಟ್ ನೆಕ್ಸ್ಟ್ ಮಂಡೆಯಿಂದ ನಾನು ಮತ್ತೆ ಇದನ್ನು ಶುರು ಮಾಡ್ತಿದ್ದೀನಿ. ಸೊ ಅವತ್ತು ನಾನು ಲೈಕ್ ಜಾಸ್ತಿ ಫೋಕಸ್ಡ್ ಆಗಿರ್ತೀನಿ ಅಂತ ಅನ್ಕೊಂಡ್ಬಿಟ್ಟು, ವಾಟ್ ಐ ವಾಸ್ ಸೇಯಿಂಗ್ ಈಸ್, ಲೈಕ್ ನಾನು ಫಸ್ಟ್ ಆಫ್ ಆಲ್ ನಾನು ಜರ್ನಲ್ ಮಾಡೋದು ಬಿಟ್ಟಿದ್ದೆ. ಲೈಕ್ ಆ ಸ್ಟ್ರೀಕ್ಗಳಾಗೋದ್ಮೇಲೆ ನಾನು ಯಾವುದಾದ್ರು ಅಂದ್ಕೊಂಡಿದ್ದೆ ಗೋಲ್ಸ್ಗಳು, ಯಾವುದಾದ್ರು ನಾನು ರೂಲ್ಸ್ಗಳು ಮಾಡಿದ್ದೆ, ನಾನು ರೂಲ್ಸ್ಗಳು ಏನೇನು ಮಾಡಿದ್ದೆ ನಾನು ಅದನ್ನ ಫಸ್ಟ್ ಆಫ್ ಆಲ್, ಲೈಕ್ ಅಂದರೆ ಅದರಿಂದ ನಾನು ಯಾವುದಾದ್ರು ಫಾಲೋ ಮಾಡಿಲ್ಲ ಅಂತ ನನಗೆ ಕೂಡ ಗೊತ್ತಾಗುತ್ತೆ ಇವಾಗ.
ಲೈಕ್ ಏನೇನು ಅನ್ಕೊಂಡಿದ್ದೆ, ನನಗೆ ಗೊತ್ತು ನಾನು ಏನೇನು ಅನ್ಕೊಂಡಿದ್ದೆ, ಬಟ್ ನಿಮಗೆ ಗೊತ್ತಿಲ್ಲ ನಾನು ಏನೇನು ಅನ್ಕೊಂಡಿದ್ದೆ ಅಂತ. ಸೊ ಅದು ಹೇಳೋಕ್ಕೆ. ಸೊ ಫಸ್ಟ್ ಆಫ್ ಆಲ್ ಬರೋಣ. ನಾನು ಬರೆದಿದ್ದೆ 29th ಡಿಸೆಂಬರಲ್ಲಿ ಬರೆದಿದ್ದೆ ನಾನು 2025 ಏನೇನು ಮಾಡಬೇಕು ಅಂತ, ಲೈಕ್ ಏನೇನು ಮಾಡಬೇಕು, ಹೊಸ ವರ್ಷ ಹೇಗೆ ಪ್ಲ್ಯಾನ್ ಮಾಡಬೇಕು ಅಂತ. ಸೊ ಫಸ್ಟ್ ಆಫ್ ಆಲ್ ಕಟ್ ದಿ ನಾಯ್ಸ್ ಅಂತ ಬರೆದಿದ್ದೀನಿ. ಲೈಕ್ ಇವಾಗ ನಾನು ಅನ್ಕೊಂಡಿದ್ದೆ ರೀಲ್ಸ್ ನೋಡಬಾರ್ದು, ಈಪೋ ಮುಖ ನೋಚಿ. ನಾನು ಜಾಸ್ತಿ ಆನಿಮೆ ನೋಡ್ತೀನಿ. ಆನಿಮೆ ನೋಡಲ್ಲ ನಾನು, ಬಟ್ ಅದು ಒಂದು ಆನಿಮೆ ನೋಡ್ತೀನಿ, ನನ್ನ ಫಸ್ಟ್ ಆನಿಮೆ ಅದು. ಬಟ್ ಅದೊಂದು ನಾನು ತುಂಬ ಜಾಸ್ತಿ ಮಾಡಿದ್ದೀನಿ. ಅದಾದಮೇಲೆ 1 ಇನ್ಸ್ಟ್ರೂಮೆಂಟ್ 1 ಸ್ಟ್ರಾಟಜಿ. ನಾನು 1:1 ಸ್ಟ್ರಾಟಜಿ ಅಂತ ಒಂದು ಮಾಡಿದ್ದೀನಿ. ಬಟ್ ನಾನು ಇನ್ನೊಂದ್ರಲ್ಲಿ ಬಿಲೀವ್ ಮಾಡ್ತೀನಿ, ಯಾವತ್ತೂ ನನ್ನ ತಲೆ ಮತ್ತು ನಾನು ಇನ್ನೊಂದ್ರಲ್ಲಿ ಏನು ಬಿಲೀವ್ ಮಾಡ್ತೀನಿ ಅಂದರೆ, ಯಾವತ್ತೂ ಕೂಡ ನನ್ನ ತಲೆ ಹಾಕ್ಬಾರ್ದು ಅಂತ. ಲೈಕ್ ನನ್ನ ತಲೆ ಹಾಕ್ಬಾರ್ದು ಅಂತ ನಾನು ಬಿಲೀವ್ ಮಾಡಲ್ಲ. ಆದರೆ ಏನಪ್ಪ, ಯಾರು ಆಲ್ರೆಡಿ ಪ್ರಾಫಿಟೇಬಲ್ ಆಗಿದ್ದಾನೆ, ಯಾರು ಆಲ್ರೆಡಿ ಒಂದು ಸ್ಟ್ರಾಟಜಿ ಇದೆ, ಸೊ ಅದನ್ನು ಜಸ್ಟ್ ಕಾಪಿ ಮಾಡಿ ನೀನು ಅದನ್ನು ಬ್ಯಾಕ್ ಟೆಸ್ಟ್ ಮಾಡು. ಅದು ಯಾವಾಗ ಅವನು ಅಂದಿರ್ತಾನೆ. ಲೈಕ್ ನಾನು ಫಸ್ಟ್ ಆಫ್ ಆಲ್ ಫಾಲೋ ಮಾಡೋದು ಇಬ್ಬರನ್ನ. ಫಸ್ಟ್ ಆಫ್ ಆಲ್ ಉಮರ್ ಪಂಜಾಬಿ ಮತ್ತು ಬೂಮಿಂಗ್ ಬುಲ್ಸ್. ಉಮರ್ ಪಂಜಾಬಿ ನಾನು ತುಂಬ ಜಾಸ್ತಿ ಫಾಲೋ ಮಾಡ್ತೀನಿ, ನಾನು ತುಂಬ ಜಾಸ್ತಿ ಅಡ್ಮೈರ್ ಮಾಡ್ತೀನಿ ಅವನ್ನ. ಬಟ್ ಬೂಮಿಂಗ್ ಬುಲ್ಸ್ದು ಸ್ಟ್ರಾಟಜೀಸ್ ನಂಗೆ ಬೆಸ್ಟ್ ಅನಿಸುತ್ತೆ, ಬೂಮಿಂಗ್ ಬುಲ್ಸ್ದು. ಸೊ ಅವನು ನಾನು ಎರಡು ಸ್ಟ್ರಾಟಜಿ ಇಟ್ಕೊಂಡಿದ್ದೀನಿ. ಸೊ ಫಸ್ಟ್ ಒಂದು 1:1 ಸ್ಟ್ರಾಟಜಿ ಅವನು ಮೈನಸ್ ಅಂತ ತೆಗೆದಿದ್ದ. ಬಟ್ ಇನ್ನೊಂದು ಸ್ಟ್ರಾಟಜಿ ಏನಪ್ಪ ಅಂದರೆ ಫಿಬೊನಾಚಿ ರಿಟ್ರೇಸ್ಮೆಂಟ್ದು ಒಂದು ಸ್ಟ್ರಾಟಜಿ. ಸೊ ಇವಾಗ ಪಾಯಿಂಟಿಗೆ ಬರೋಣ, ನಾನು ಏನೇನು ಅಂದ್ಕೊಂಡಿದ್ದೆ ಅಂತ. 1 ಟ್ರೇಡ್ ನಾನು ಫಾಲೋ ಮಾಡಿದ್ದೀನಿ, ನಾನು ಇವಾಗ ಕೂಡ ಮಾಡ್ತಿದ್ದೀನಿ. ಜಸ್ಟ್ ನಾನು ಬರೀ ಗೋಲ್ಡ್ ಟ್ರೇಡ್ ಮಾಡ್ತಾ ಇದ್ದೀನಿ. ಅದಾದ್ಮೇಲೆ 1 ಟ್ರೇಡ್ ಪರ್ ಡೇ ಆಗಿಲ್ಲ. ಮತ್ತು 1% ರಿಸ್ಕ್ ಪರ್ ಟ್ರೇಡ್ ಇದು ಕೂಡ ಆಗಿಲ್ಲ. ಮತ್ತು ಜಿಮ್ ಮತ್ತು ಬಾಕ್ಸಿಂಗ್ ಆಗಿಲ್ಲ, ನಿಜವಾಗ್ಲೂ ಆಗಿಲ್ಲ. ಅದಾದ್ಮೇಲೆ ಸ್ಟಡಿ ಕೂಡ ಆಗಿಲ್ಲ. ಎಷ್ಟೊಂದು ದಿವಸ ಸ್ಟ್ರೀಕ್ ಮಾಡಿದ್ದೀನಿ ನಾನು ಸೋಲೋದಿರೋದು ಅಂದರೆ, ಇಮ್ಯಾಜಿನ್ ಮಾಡಿ ನನಗೆ ಎಷ್ಟು ಇದಾಗಿದ್ದೆ ಅಂತ. ಲೈಕ್ ಡಿಸಿಪ್ಲಿನ್ಡೇ ಆಗಿರಲಿಲ್ಲ ನಾನು ಏನೇನು ಅಂದ್ಕೊಂಡಿದ್ದೆ ಯಾವುದೂ ಆಗಿಲ್ಲ. ಆ್ಯಂಡ್ ಯಾವ್ದು ಆಗಿಲ್ಲ ಎಲ್ಲ ಹೇಳ್ತೀನಿ ನಿಮಗೆ. ಸೊ ಚೆಕ್ ಯುವರ್ ಸೆಲ್ಫ್ ಡೈಲಿ. ಇದು ಮಾಡಿರೋದಕ್ಕೆ ನನಗೆ ಇವಾಗ ಗೊತ್ತಾಗಿದೆ ನಾನು ಏನೇನು ಮಾಡಿಲ್ಲ ಅಂತ. ಅದಾದ್ಮೇಲೆ ಬರೆದಿದ್ದೆ ಅಂದರೆ ಡೈಲಿ ಚೆಕ್ ಮಾಡ್ಕೊಳ್ಳೋದು. ನಾನು ಇದ್ರದ್ದು ಫೋಟೋ ತೊಗೊಂಬಂದು ಹಾಕ್ಬಿಟ್ಟಿದ್ದೀನಿ ಅಥವಾ ಓಕೆ. ಸೊ ರೂಲ್ಸ್ಗಳು ಹೇಳ್ಕೊಂಬರ್ತೀನಿ. ನಾನು ಫಸ್ಟು ಕಟ್ ದಿ ನಾಯ್ಸ್, ನಾನು ಇನ್ಸ್ಟಾಗ್ರಾಮ್ ನೋಡೋಲ್ಲ ಅಂತ ಡಿಸೈಡ್ ಮಾಡಿದ್ದೆ. ಅದಾದ್ಮೇಲೆ ಸ್ಟಿಕ್ ಟು 1 ಇನ್ಸ್ಟ್ರೂಮೆಂಟ್ 1 ಸೆಟಪ್ ಅಂತ ಮಾಡಿದ್ದೆ. ಅದು ಕೂಡ ನಾನು ಮಾಡಿಲ್ಲ. 1 ಸೆಟಪ್ ನಾನು ಮಾಡಿಲ್ಲ. 1 ಇನ್ಸ್ಟ್ರೂಮೆಂಟ್ ಮಾಡಿದ್ದೀನಿ, 1 ಸೆಟಪ್ ನಾನು ಮಾಡಿಲ್ಲ. ಮತ್ತು ಇನ್ನೊಂದೇನಪ್ಪ 1 ಟ್ರೇಡ್ ಪರ್ ಡೇ, ಇದು ಕೂಡ ಮಾಡಿಲ್ಲ. ಮತ್ತು ರಿಸ್ಕ್ 1%, ಇದು ಕೂಡ ಮಾಡಿಲ್ಲ. ಮತ್ತು ಬಾಕ್ಸಿಂಗ್ ಆ್ಯಂಡ್ ಜಿಮ್ ಅಂತ ಮಾಡಿದ್ದೀನಿ. ರೂಲ್ ನಂಬರ್ 5 ಬಾಕ್ಸಿಂಗ್, ಸ್ಕಿಪ್ಪಿಂಗ್ ಎಲ್ಲ. ಸೊ ನಾನು ಯಾವುದ್ಯಾವುದೋ ಬೆಳಗ್ಗೆ ಬೇಗ ಎದೊಳಿದ್ದೀನಿ. ನಾನು ಒಂದೊಂದು ದಿನ 5 o'clock ಎದೊಳ್ತಿದ್ದೆ, ಇವಾಗ ಕೂಡ ಎದೊಳಿದ್ದೀನಿ 5 o'clock. ಸೊ ಇವತ್ತು ನಾನು ಸಕ್ಕ ಡಿಸಿಪ್ಲಿನ್ ಆಗಿದ್ದೆ ಮೇಯ್ನ್ಲಿ. ಮತ್ತು ಇವತ್ತು ವೀಡಿಯೋ ಕೂಡ ರೆಕಾರ್ಡ್ ಮಾಡಬೇಕು ಅಂದ್ಕೊಂಡಿದ್ದೆ. ಮತ್ತು ಏನಪ್ಪ ಅಂದರೆ ಸ್ಕಿಪ್ಪಿಂಗ್ ನಾನು ಬೆಳಗ್ಗೆ ಯಾವಾಗ 5 o'clock ಎದೊಳಿದ್ದೀನಿ, ನಾನು ಒಂದಿನ ಕೂಡ ಮಿಸ್ ಮಾಡಿದಂಗೆ ಜಿಮ್ ಮಾಡಿದ್ದೀನಿ, ಸ್ಕಿಪ್ಪಿಂಗ್ ಮಾಡಿದ್ದೀನಿ, ಎಲ್ಲ ಮಾಡಿದ್ದೀನಿ. ಆದರೆ ನಾನು ಯಾವಾಗ 6:30 6 o'clock 7 o'clock ಎದೊಳಿದ್ದೀನಿ, ಅವಾಗ ಆಗಿಲ್ಲ ನನ್ನ ಕೈಲಿ ಒಂದು ಕೂಡ ಮಾಡೋಕ್ಕೆ. ಲೈಕ್ ಅವಾಗ ಕೂಡ ನಾನು ಓದ್ಬೋದಾಗಿತ್ತು, ಅವಾಗ ಕೂಡ ನಾನು ಡಿಸಿಪ್ಲಿನ್ ಆಗಿರ್ಬೋದು ಅಂದರೆ ನಾನು ಮಾಡ್ಬೋದಾಗಿತ್ತು. ಆದರೆ ನಾನು ಅವಾಗ ಕೂಡ ಮಾಡಿಲ್ಲ. ಆ್ಯಂಡ್ ನನಗೆ ಎಷ್ಟು ಡಂಬ್ ಅಂದರೆ ಅವಾಗ ನಾನು ಮಾಡಿಲ್ಲ, ಅವಾಗ ಕೂಡ ನಾನು ಮಾಡ್ಬೋದಾಗಿತ್ತು. ಬಟ್ ನಾನು ಡೈಲಿ ಚೆಕ್ ಲಿಸ್ಟ್ ಏನು ಮಾಡ್ತಿದ್ದೋ ನನ್ನ ಮೇಲೆ, ಅದೇ ನಾನು ಇವಾಗ ನಾನು ಏನೇನು ತಪ್ಪು ಮಾಡಿಲ್ಲ ಅಂತ ನನಗೆ ಗೊತ್ತಿರೋದು. ಮತ್ತು ಅಫ್ಕೋರ್ಸ್ ಈ ಜರ್ನಲ್ ಏನು ನಾನು ಮಾಡ್ತಿದ್ದೀನಿ, ಇದು ಕೂಡ ಒಂದು ರೀಸನ್. ಮತ್ತು ಇನ್ನೇನಪ್ಪ, ನಾನು ಇವಾಗ ಮಿಸ್ಟೇಕ್ಸ್ಗಳು ನಾನು ಏನೇನು ಮಾಡಿದ್ದೀನಿ ಅಂತ. ಸೊ ಫಸ್ಟ್ ಆಫ್ ಆಲ್ ದ ಪ್ರಾಬ್ಲಮ್ ವಾಸ್ ಮೆಡಿಟೇಷನ್ ಮಾಡಿಲ್ಲ ನಾನು ಕನ್ಸಿಸ್ಟೆಂಟಾಗಿ ಮೆಡಿಟೇಷನ್ ಮಾಡಿದರೆ ಇವಾಗ ನಾನು ಈ ವಿಡಿಯೋನೇ ಮಾಡ್ತಿರ್ಲಿಲ್ಲ. ಸೊ ಫಸ್ಟ್ ಆಫ್ ಆಲ್ ನಾನು ಮೆಡಿಟೇಷನ್ ಮಾಡಿಲ್ಲ. ಸೊ ಸೆಕೆಂಡ್ ಏನಪ್ಪ ಅಂದರೆ ನಾನು ಸ್ಟಡಿ ಕರೆಕ್ಟ್ ಮಾಡಿಲ್ಲ. ಲೈಕ್ ನಾನು ಸ್ಟಡೀಸ್ ಕೂಡ ಮಾಡಿಲ್ಲ ಕರೆಕ್ಟಾಗಿ. ದಿನಕ್ಕೆ 2 hour ಅಷ್ಟೇ ನಾನು ಮಾಡ್ತಿರೋದು. ಬೋರ್ಡ್ ಎಕ್ಸಾಮ್ಸ್ ಕೂಡ ಬರ್ತಿದೆ. ಸೊ ನೋಡೋಣ ಇದನ್ನು ಎಲ್ಲಿ ಕರ್ಕೊಂಡು ಹೋಗುತ್ತೆ ಅಂತ. ಎಷ್ಟು ಮಾರ್ಕ್ಸ್ ತೆಗಿಬೋದು ಅಂತ ಕೂಡ ನೋಡೋಣ. ಎಷ್ಟು ಮಾರ್ಕ್ಸ್ ತೊಗೊಬೋದು ಅಂತ ಕೂಡ ನೋಡೋಣ. ಸೊ ಸ್ಟ್ರಾಟಜಿ ಚಾಲೆಂಜ್ ಫೋಕಸ್ಡ್ 4 days 4 ದಿನ ಮಾಡಿದೆ, ಅದು ಆಮೇಲೆ ಮರ್ತೋದೆ. ಬಟ್ ವೈ ನಾವು ರಿಯಲೈಸ್ ರಾಂಗ್ ಇನ್ ಕನ್ಕ್ಲೂಷನ್ ಓವರಾಲ್. ಓಕೆ, ಫಸ್ಟ್ ನಾಟ್ ಫಾಲೋಯಿಂಗ್ ಮೈ ಬ್ಯಾಕ್ ಮತ್ತು ಬ್ಯಾಕ್ ಟೆಸ್ಟಿಂಗ್. ಮತ್ತು ನಾನು ಇನ್ನೊಂದು ವಿಷಯ ಏನು ಹೇಳಬೇಕು ಅಂತಂದರೆ, ನಾನು ಬ್ಯಾಕ್ ಟೆಸ್ಟಿಂಗ್ ತುಂಬ ಜಾಸ್ತಿ ಮಾಡ್ತಿದ್ದೆ. ಲೈಕ್ ನನ್ನ ಪ್ಲ್ಯಾನ್ ಆಗಿತ್ತು ಬರೀ ಎಕ್ಸಿಕ್ಯೂಟ್ ಮಾಡೋಕ್ಕೆ. ಲೈಕ್ ಒಂದು ಡೆಮೋ ಅಕೌಂಟಲ್ಲಿ ಟ್ರೇಡಿಂಗ್ ಇದು, ಆದರೆ ನಾನು ಬ್ಯಾಕ್ ಟೆಸ್ಟಿಂಗ್ ಏನು ಮಾಡಿದ್ದೆ, ಆಲ್ರೆಡಿ ನಾನು ಮಾಡಿದ್ದೆ ಒಂದು ಸ್ಟ್ರಾಟಜಿ ಬ್ಯಾಕ್ ಟೆಸ್ಟಿಂಗ್. ಆದರೆ ನನಗೆ ಇನ್ನೊಂದು ಸ್ಟ್ರಾಟಜಿ ಬ್ಯಾಕ್ ಟೆಸ್ಟ್ ಮಾಡಿದಾಗ ಅನಿಸ್ತು ಅದ್ರದ್ದು ರಿಸಲ್ಟ್ಸ್ ತುಂಬ ಕೆಟ್ಟದಾಗಿತ್ತು, ಚೆನ್ನಾಗೇ ಇರಲಿಲ್ಲ. ಲೈಕ್ ಒಂದು 5 ಲೂಸಿಂಗ್ ಸ್ಟ್ರೀಕ್ಸ್ ಆಗೋದ್ಮೇಲೆ ಒಂದು ವಿನ್ ಆಗ್ತದೆ, ಅದು ಕೂಡ 1:1 ಅಂದರೆ ಇಮ್ಯಾಜಿನ್ ಮಾಡಿ ಎಷ್ಟು ವೀಕ್ ಆಗಿರ್ಬೋದು ಆ ಸ್ಟ್ರಾಟಜಿ. ಮತ್ತು ಏನಪ್ಪ, ಇನ್ನೊಂದು ಸ್ಟ್ರಾಟಜಿ ನಾನು ಶಿಫ್ಟ್ ಮಾಡಿದ್ದೀನಿ, ಫಿಬೊನಾಚಿ ರಿಟ್ರೇಸ್ಮೆಂಟ್ದು. ಅದು ಕೂಡ ತುಂಬ ಬೆಸ್ಟ್ ಅನ್ಸುತ್ತೆ ನನಗೆ ಇವಾಗ ಸದ್ಯಕ್ಕೆ. ನೋಡೋಣ, ಅದು ಕೂಡ ಬ್ಯಾಕ್ ಟೆಸ್ಟಿಂಗ್ ಮಾಡ್ತೀನಿ. ಅದು ನಾನು ಎಕ್ಸಿಕ್ಯೂಟ್ ಮಾಡಲ್ಲ, ಅದು ನಾನು ಪೂರ್ತಿ 1 ತಿಂಗಳು ಬ್ಯಾಕ್ ಟೆಸ್ಟಿಂಗ್ ಮಾಡ್ತೀನಿ. ಮತ್ತು ಪೂರ್ತಿ ಅಕ್ಯುರೇಟ್ ಆಗಿ ಬ್ಯಾಕ್ ಟೆಸ್ಟ್ ಮಾಡ್ತೀನಿ.
ಸೊ ಸೆಕೆಂಡ್ ಥಿಂಗ್ ವಾಸ್ ಸ್ಟಡೀಸ್ ಮಾಡೋಕ್ಕಾಗಿಲ್ಲ. ಯಾಕಾಗಿಲ್ಲ ಅಂದರೆ ನಾನು ಈ ಫೋನ್ ನೋಡ್ತಿದ್ದೆ ಆ್ಯಂಡ್ 4 ಥಿಂಗ್ಸ್ ನಾನು ಹೇಳಬಲ್ಲೆ, ನಾನು ಯಾವುದನ್ನು ನಾನು ಮಾಡಿಲ್ಲ. ಇದರಿಂದನೇ ಎಲ್ಲ ಅಫೆಕ್ಟ್ ಆಯಿತು. ಲೈಕ್ ನಾನು ಇದಿಷ್ಟು ಮಾಡಿಬಿಟ್ಟಿದ್ರೆ ಇನ್ಯಾವುದು ನಾನು ತಪ್ಪೇ ಆಗ್ತಿರ್ಲಿಲ್ಲ. ಇದಿಷ್ಟು ನಾನು ಫೋಕಸ್ ಮಾಡಿದ್ರೆ ಇವಾಗ ಇದಿಷ್ಟು ನಾನು ಮಾಡೇ ಇಲ್ಲ ಅಂದರೆ ನಾನು ತುಂಬ ಜಾಸ್ತಿ ಡಿಸಿಪ್ಲಿನ್ ಆಗಿರ್ತೀನಿ. ನಾನು ಏನೇನು ಅಂದ್ಕೊಂಡಿದ್ದೀನೋ ಎಲ್ಲ ಪರ್ಫೆಕ್ಟಾಗಿ ಮಾಡಬಲ್ಲೆ. ಫಸ್ಟ್ ಅಂತೂ ಈ ಮಕ್ಕನ ಉಚ್ಚಿ ನೋಡೋದು ಬಿಡಬೇಕು. ಅದಾದಮೇಲೆ ಯೂಟ್ಯೂಬ್ ಕೂಡ ನೋಡೋಕೆ ಬಿಡಬೇಕು. ಮತ್ತು ನಾನು ತುಂಬ ಜಾಸ್ತಿ ಸಾಂಗ್ಸ್ ಕೇಳಿಸ್ಕೊತಿದ್ದೀನಿ. ನಾನು ತುಂಬ ಜಾಸ್ತಿ ಡಿಸ್ಟ್ರಾಕ್ಟ್ ಆಗಿದ್ದೀನಿ. ಮತ್ತು ನಾನು ತುಂಬ ಜಾಸ್ತಿ ಕಾಫಿ ಕುಡಿತಿದ್ದೀನಿ, ಅದು ಕೂಡ ಬಿಡಬೇಕು. ಮತ್ತು ಇನ್ಸ್ಟಾಗ್ರಾಮ್ ಆಫ್ಕೋರ್ಸ್ ನಾನು ಒಂದು ಸ್ವಲ್ಪ ಬಿಟ್ಟಿದ್ದೀನಿ, ತುಂಬ ಜಾಸ್ತಿ ಬಿಟ್ಟಿದ್ದೀನಿ. ನಾನು ಯಾವುದೂ ಸ್ಟೋರಿ ಆಗ್ತಿಲ್ಲ ಇಲ್ಲಿವರೆಗೂ. ಆ್ಯಂಡ್ ನಾನು ಡಿ ಪಿ ಕೂಡ ಹಾಕಿಲ್ಲ ಇನ್ಸ್ಟಾದು, ಲೈಕ್ ನೋಡ್ಕೊಳ್ಳೋಣ ಏನಾಗುತ್ತೋ ಆಗಲಿ ಅಂತ. ಮತ್ತು ನಾನು ಫಾಲೋ ಬ್ಯಾಕ್ ಮಾಡಲ್ಲ, ಯಾಕಂದರೆ ನನಗೆ ಬೇಕಾಗಿ ಇಲ್ಲ ಬೇರೆಯವ್ರ ಲೈಫಲ್ಲಿ ಏನಾಗ್ತಿದೆ ಅಂತ ತಿಳ್ಕೊಳ್ಳೋಕೆ. ಯಾಕಂದರೆ ನಾನಿದ್ದೀನಿ ಫಸ್ಟು ನನ್ನ ಲೈಫ್ ಫಿಗರ್ ಔಟ್ ಮಾಡಬೇಕು. ಸೊ ಅದಕ್ಕೋಸ್ಕರ. ಮತ್ತು ಇನ್ನು ನಾನು ತುಂಬ ಜಾಸ್ತಿ ಬರ್ತಿದ್ದೀನಿ, ಇವಾಗ ಓದೋಕ್ಕೆ ಟೈಮ್ ಇಲ್ಲ ಅನಿಸ್ತಾ ಇದೆ. ನೋ ಐ ಡೋಂಟ್ ನೋ ಬಟ್ ಪ್ಲಸ್ ಏನಪ್ಪ, ನಾನು ತುಂಬ ಜಾಸ್ತಿ ತಪ್ಪು ಮಾಡಿರೋದು ನನ್ನ ಸೆಲ್ಫ್ ಬಿಲೀಫ್ ಕಳ್ಕೊಂಡಿದ್ದೆ. ಲೈಕ್ ಒಂದೊಂದು ಸರಿ ನನಗೆ ಅನಿಸ್ತಿತ್ತು, ಓಕೆ ಈ 3 ಮಂತ್ಸ್ ನಾನು ಕೊಟ್ಟರು ಕೂಡ ನಾನು ಏನೇನು ಅಂದ್ಕೊಂಡಿದ್ದೀನಿ ಅದು ಅಚೀವ್ ಮಾಡೋಕ್ಕಾಗುತ್ತೋ ಆಗೋಲ್ವೋ. ಲೈಕ್ ಸಖತ್ ಜಾಸ್ತಿ ನೆಗೆಟಿವ್ ಇದು, ಯಾವ್ದು ನಾನು ಥಿಂಕ್ ಮಾಡಬಾರ್ದಾಗಿತ್ತು. ಆ್ಯಕ್ಚುಲಿ ಥಿಂಕ್ ಮಾಡಲೇಬಾರ್ದಾಗಿದ್ರು ಕೂಡ ನನಗೆ ಬೆಟರ್ ಆಗಿತ್ತಿದ್ದು. ಯಾಕಂದರೆ ಯಾವಾಗ ನಿಂಗೆ ಸೆಲ್ಫ್ ಡೌಟ್ ಮಾಡ್ಕೊತೀಯ, ಯಾವಾಗ ನಾವೇ ಡೌಟ್ ಕೇಳ್ಕೊತೀವಿ, ಯಾವಾಗಲೂ ಆನ್ಸರ್ ರಾಂಗ್ ಆಗೇ ಇರುತ್ತೆ ಅಥವಾ ನೆಗೆಟಿವ್ ಆಗಿರುತ್ತೆ. ಸೊ ಇದಿದ್ದು ನಾನು ಮಾಡಿದ್ದೀನಿ ತಪ್ಪು. ಆ್ಯಂಡ್ ಈ ತಪ್ಪು ನನಗೆ ಯಾಕೆ ಗೊತ್ತಾಗಿದ್ದು, ನಾನು ಡಿಸಿಪ್ಲಿನ್ ಆಗಿರೋ ಚೆಕ್ಲಿಸ್ಟ್ ಫಾಲೋ ಮಾಡ್ತೀನಿ. ಅದು ಡಿಸಿಪ್ಲಿನ್ ಆಗಿದೆ. ಸೊ ಎಲ್ಲಿದೆ, ಇದು ಇದು ಕಾಣಿಸಲ್ವೋ ಗೊತ್ತಿಲ್ಲ ಕರೆಕ್ಟಾಗಿ. ಸೊ ಇದು ನನ್ನ ಇದು ಲೈಕ್ ನೀವು ನೋಡ್ಬೋದು ಯಾವ ಕ್ವಶನ್ಸ್ ನಾನು ಡೈಲಿ ನಾನು ಕೇಳ್ಕೊತೀನಿ ಟು ಬಿಕಮ್ ಎ ಬೆಟರ್ ಪರ್ಸನ್. ಇನ್ಸ್ಟಾಗ್ರಾಮ್ ಲೈಕ್ ಆಫ್ಕೋರ್ಸ್ ಇನ್ಸ್ಟಾಗ್ರಾಮಿಂದ ಇದೆಲ್ಲ ಬಂದಿರೋದು ಅನ್ಸುತ್ತೆ ನನಗೆ. ಲೈಕ್ ಬೆಟರ್ ಪರ್ಸನ್ ಅದು ಇದು ಅಂತೆ. ಅದೆಲ್ಲ ನಾನು ಕೇಳಿ ಕೂಡ ಇರಲಿಲ್ಲ ಟು ಬಿಕಮ್ ಎ ಬೆಟರ್ ಪರ್ಸನ್. ಬಟ್ ಉಮರ್ ಪಂಜಾಬಿ ಅಂತಾನೆ. ಸೊ ಅವಾಗ ಕೇಳಿದ್ದೀನಿ. ಸೊ ಇದಿಷ್ಟು ನಾನು ಮಾಡಿದ್ದೀನಿ, ಇದಿಷ್ಟು ನಾನು ಸಖತ್ ಜಾಸ್ತಿ ಫೇಲ್ ಆಗಿದ್ದೀನಿ. ಮತ್ತೆ ಇದನ್ನ ನಾನು ಹೇಗೆ ಮಾಡ್ತಿದ್ದೀನಿ ಅಂದರೆ, ಲೈಕ್ ಇವಾಗ ಮತ್ತೆ ನಾನು ಚಾಲೆಂಜ್ನ ಎಲ್ಲ ರೀಡಿಫೈನ್ ಮಾಡ್ತಿದ್ದೀನಿ. ಸೊ ಫಸ್ಟ್ ಆಫ್ ಆಲ್ ನಾನು ರೂಲ್ಸ್ ಯಾವುದಿದೆ ಅದು ಚೇಂಜ್ ಆಗೋಲ್ಲ. ಮತ್ತು ಇವಾಗ ಏನು ತಪ್ಪು ಮಾಡಿದ್ದೀನಿ ನಾನು, ಆ ತಪ್ಪುಗಳನ್ನ ನಾನು ಮತ್ತೆ ಮಾಡೋದೇ ಇಲ್ಲ ಯಾವತ್ತು. ಸೊ ಅಂದ್ಕೊಂಡಿದ್ದೀನಿ ಮಾಡಲ್ಲ ಅಂತ ನನಗೆ ಗೊತ್ತಿಲ್ಲ. ಲೈಕ್ ನನಗೆ ಗೊತ್ತಿಲ್ಲ ಅಂತ ಹೇಳೋಕ್ಕಾಗಲ್ಲ, ಯಾಕಂದರೆ ಡಿಸಿಪ್ಲಿನ್ ಆಗಿ ಇರಬಲ್ಲೆ. ಎಷ್ಟು ದಿನ ಆಗುತ್ತೆ, 90 ಡೇಸ್ ಪೂರ್ತಿ ಮಾಡೋಕ್ಕಾಗುತ್ತೋ ಆಗಲ್ವೋ, ಇದೆಲ್ಲ ಡಿಸೈಡ್ ಆಗುತ್ತೆ. ನಾನು ಡೈಲಿ ಮೆಡಿಟೇಷನ್ ಮಾಡ್ತಿದ್ದೀನೋ ಇಲ್ವೋ, ಡೈಲಿ ಬಾಕ್ಸಿಂಗ್ ಮಾಡ್ತಿದ್ದೀನೋ ಇಲ್ವೋ. ಯಾವಾಗ ನಾನು ಬಾಕ್ಸಿಂಗ್ ಮಾಡಲ್ಲ ಅವಾಗ ನಾನು ತುಂಬ ಜಾಸ್ತಿ ಆಗಿದ್ದೀನಿ. ಲೈಕ್ ಯಾವಾಗ ನಾನು ಮೆಡಿಟೇಷನ್ ಮಾಡಿಲ್ವೋ, ಯಾವಾಗ ನನ್ನ ಎಮೋಷನ್ಸ್ನ ಕಂಟ್ರೋಲಲ್ಲಿ ಇಟ್ಕೊಂಡಿಲ್ವೋ ಆವಾಗಲೇ ಹೋಗಿರೋದು. ಆ್ಯಂಡ್ ಎಮೋಷನ್ಸ್ನ ನಾನು ಯಾವಾಗ ಕಂಟ್ರೋಲ್ ಇಟ್ಕೊಂಡಿದ್ದೀನಿ ಅಂದರೆ, ಯಾವಾಗ ನಾನು ಈ ಬುಕ್ ಬರೀತಿದ್ದೀನೋ, ಮತ್ತು ಯಾವಾಗ ನಾನು ಎಲ್ಲ ಥಾಟ್ಸ್ಗಳನ್ನ ಒಂದು ಬುಕ್ಕಲ್ಲಿ ಬರೆದಿಟ್ಕೊಂಡಿದ್ದೀನೋ ಆವಾಗ ನಾನು ಎಮೋಷನ್ ಕಂಟ್ರೋಲ್ ಮಾಡಿದ್ದೀನಿ. ಮತ್ತು ಇದನ್ನ ಸ್ಟ್ರಾಟಜಿ ನಾನು ಗೋಡೆ ಮೇಲೆ ಹಾಕ್ಬಿಟ್ಟಿದ್ದೀನಿ ಇದನ್ನು. ಸೊ ಯೂರೋಲಜಿ ಸ್ಟ್ರಾಟಜಿ ಇದು ಫೈನಲ್, ಇದು ಚಾಟ್ ಜಿಪಿಟಿಗೆ ಕೊಡ್ತು. ಬಟ್ ನಾನು ಇದು ಮತ್ತೆ ಮಾಡ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಇದು ಏನಪ್ಪ ಅಂತಾರೆ ಅದನ್ನೆಲ್ಲ ಮಾಡಿಬಿಟ್ಟು ಇದು ಎಂಟ್ರಿ ಫ್ಲೋ. ಲೈಕ್ ಇದೆಲ್ಲ ಟಿಕ್ ಆದರೆ ಮಾತ್ರ ನಾನು ಟ್ರೇಡ್ ತೊಗೊತೀನಿ ಅಥವಾ ತೊಗೊಳ್ಳಲ್ಲ. ಸೊ ನೆಕ್ಸ್ಟ್ ವೀಡಿಯೋ ನನ್ನ ಸ್ಟ್ರಾಟಜಿ ಮೇಲೆ ಆಗಿರುತ್ತೆ. ಲೈಕ್ ಈ ಸ್ಟ್ರಾಟಜಿನ ನೆಕ್ಸ್ಟ್ ವೀಡಿಯೋ ಏನಾಗಿರುತ್ತೆ ಅಂದರೆ, ಈ ಸ್ಟ್ರಾಟಜಿನ ನಾನು ಹೆಂಗೆ ಮಾಡ್ತೀನಿ ಅಂತ. ಲೈಕ್ ಉಮರ್ ಪಂಜಾಬಿ ಬಿಟ್ಟಾಗಿ ಬೂಮ್ ಗುಲ್ಝೂನ್ ಸ್ಟ್ರಾಟಜಿ ಇದೆ. ಸೊ ನಾನು ಅದನ್ನು ಏನಪ್ಪ ಅದಕ್ಕೂ ಇನ್ನೊಂದು ನಾನು ಆ್ಯಡ್ ಮಾಡಿದ್ದೀನಿ, ಲೈಕ್ ಹೈಯರ್ ಹೈಸ್ ಆ್ಯಂಡ್ ಹೈಯರ್ ಲೋಸ್ ಅಂತ. ಲೈಕ್ ಮಾರ್ಕೆಟ್ ಸ್ಟ್ರಕ್ಚರ್ ಆ್ಯಡ್ ಮಾಡಿದ್ದೀನಿ ಅದಕ್ಕೆ. ಸೊ ಅವ್ನ ಸ್ಟ್ರಾಟಜಿನಲ್ಲಿ ಜಸ್ಟ್ ಇದ್ದಿದ್ದು ಲಿಕ್ವಿಡಿಟಿ ಸ್ವೀಪ್ ಆದರೆ ಮಾತ್ರ ಲೈಕ್ ಎಕ್ಸಾಕ್ಟ್ ಪಾಯಿಂಟಲ್ಲಿ ಎಂಟ್ರಿ ಮಾಡಿಬಿಡ್ಬೇಕು ಅಂತ. ಬಟ್ ನಾನು ಅದನ್ನು ಆ್ಯಡ್ ಮಾಡಿಲ್ಲ. ಅದನ್ನು ಆ್ಯಡ್ ಮಾಡಿದ್ದೀನಿ ಅಫ್ಕೋರ್ಸ್. ಬಟ್ ಇನ್ನೊಂದು ಚೀಸ್ ಆ್ಯಡ್ ಮಾಡಿದ್ದೀನಿ ನಾನು, ಯಾವ್ದು ನಾನು ಸಕ್ಕ ಜಾಸ್ತಿ ಫಾಲೋ ಮಾಡ್ತೀನಿ. ಆ್ಯಂಡ್ ಅದರಿಂದ ವಿನ್ ರೇಟ್ ಡಬಲ್ ತ್ರಿಬಲ್ ಆಗುತ್ತೆ. ಮತ್ತು ಇನ್ನೊಂದು ಏನು ಅಂದ್ಕೊಂಡೆ ಅಂದರೆ, ಒಂದು 1:2 ಇತ್ತು. ಸೊ ಇದು ಆ್ಯಡ್ ಮಾಡಿದಾಗ ನಾನು 1:3 ಆಗಿದೆ. ಸೊ ನೆಕ್ಸ್ಟ್ ವೀಡಿಯೋ ನಂದು ಸ್ಟ್ರಾಟಜಿ ಮೇಲೆ ಆಗಿರುತ್ತೆ. ಲೈಕ್ ನಾನು ಹೇಗೆ ಟ್ರೇಡ್ ಮಾಡ್ತೀನಿ, ಯಾವ ಸ್ಟ್ರಾಟಜಿ ಫಾಲೋ ಮಾಡ್ತೀನಿ, ಅವ್ನ ವೀಡಿಯೋ, ಮತ್ತು ನಾನು ಹೇಗೆ ಬ್ಯಾಕ್ ಟೆಸ್ಟ್ ಮಾಡ್ತೀನಿ ಅಂತ. ಲೈಕ್ ಬ್ಯಾಕ್ ಟೆಸ್ಟಿಂಗ್ ಈಸ್ ತುಂಬ ಒಳ್ಳೆಯದು ಒಬ್ಬ ಟ್ರೇಡರ್ಗೆ ಮಾಡಿದ್ರು. ಲೈಕ್ ಬ್ಯಾಕ್ ಟೆಸ್ಟಿಂಗ್ ತುಂಬ ಒಳ್ಳೆಯದು ಒಬ್ಬ ಟ್ರೇಡರ್ಗೆ. ಬ್ಯಾಕ್ ಟೆಸ್ಟಿಂಗಿಂದನೇ ಒಬ್ಬ ಟ್ರೇಡರ್ಗೆ ಗೊತ್ತಾಗುತ್ತೆ ಅವನು ಎಲ್ಲೆಲ್ಲಿ ತಪ್ಪು ಮಾಡಿದ್ದಾನೆ, ಎಲ್ಲೆಲ್ಲಿ ತಪ್ಪು ಮಾಡ್ತಾ ಇದ್ದಾನೆ ಅಂತ. ಸೊ ಇವತ್ತಿನ ವೀಡಿಯೋಗೆ ಇಷ್ಟೇ. ಹೋಪ್ಸೋ ನಿಮಗೆ ವೀಡಿಯೋ ಇಷ್ಟ ಆಯಿತು ಅಂತ. ಬಟ್
ನನ್ನ ಫಸ್ಟು 10 ಮಿನಿಟ್ಸ್ ಏನಿತ್ತು ಸಖತ್ ಬೋರಿಂಗ್ ಆಗಿತ್ತು, ಮತ್ತು ನನಗೆ ಕೂಡ ಗೊತ್ತದು. ಬಟ್ ನಾನು ಅಲ್ಲಿ ನಾನು ಮಾತಾಡೋಕ್ಕೆ ಏನೂ ಆಗಲ್ಲ, ಯಾಕಂದರೆ ಅಮ್ಮ ಮಲಗಿರ್ತಾರೆ, ಅಮ್ಮಗೆ ಗೊತ್ತಿಲ್ಲ. ಮತ್ತು ಇವಾಗ ಮನೇಲಿ ಯಾರೂ ಇಲ್ಲ, ನಾನು ಯಾವಾಗ ಈ ವಿಡಿಯೋ ರೆಕಾರ್ಡ್ ಮಾಡ್ತಿದ್ದೀನಿ. ನನಗೆ ತುಂಬ ಜಾಸ್ತಿ ಭಯ ಅಮ್ಮ ಅಂದರೆ, ಫಸ್ಟ್ ಆಫ್ ಆಲ್ ಹೇಳ್ತಿದ್ದೀನಿ. ಸೊ ಓಕೆ, ಸೊ ಬಾಯ್. ನಾನು ನೆಕ್ಸ್ಟ್ ವಿಡಿಯೋನಲ್ಲಿ ಹೇಳ್ತೀನಿ ನನ್ನ ಸ್ಟ್ರಾಟಜಿ ಹೇಗೆ ಮಾಡಿದ್ದೀನಿ. ನಾನು ಸ್ಟ್ರಾಟಜಿ ಮಾಡಿಲ್ಲ, ಬಟ್ ಅದು ನಾನು ಹೇಗೆ ಬ್ಯಾಕ್ ಟೆಸ್ಟ್ ಮಾಡ್ತೀನಿ ಅಂತ, ಮತ್ತು ಅದ್ರ ವಿನ್ ರೇಟ್, ಮತ್ತು ನಾನು ನಿಮ್ಗೆ ಇನ್ನೊಂದು ಪ್ರಾಂಪ್ಟ್ ಕೊಡ್ತೀನಿ. ಸೊ ನೆಕ್ಸ್ಟ್ ವಿಡಿಯೋನಲ್ಲಿ ಎಲ್ಲ ಡಿಸ್ಕಸ್ ಮಾಡೋಣ. ಸೊ ಬಾಯ್ ಅಲ್ಲಿ ತನಕ.